ಆ್ಯಕ್ಚುಲಿ ಕಾಡಲ್ಲಿ ಹೆಂಗೆ ಗೊತ್ತಾ, ನಾವು ಒಂದು ಹುಲಿನ ನೋಡಿದರೆ 4 ಹುಲಿ ನಮ್ಮನ್ನು ನೋಡಿರ್ತಾವಂತೆ. ನೋಡು ನೀನು ಈ ಥರ ಟಾರ್ ರೋಡ್ ಬೇಡ, ರೋಡೇ ಇರಬಾರ್ದು ಅಂಥ ರೋಡಲ್ಲಿ ಕರ್ಕೊಂಡು ಹೋಗ್ಬೇಕು. ಮಳೆ ಬಂದರೆ ಮಾತ್ರ ಜಾಗ ಸಕ್ಕದಾಗಿರುತ್ತೆ. ಕ್ರೇಜಿ ವ್ಯೂ 360 ಡಿಗ್ರಿನೂ ಬೆಟ್ಟ. ಯಪ್ಪ ನಡ್ರಿ ಬೇಗ, ಫಾಗ್ ಹೊಟ್ಟೋಗುತ್ತೆ. ಸ್ನೋ ಅಲ್ಲಮ್ಮ, ನಾನು ಹೇಳಿದ್ ಫಾಗ್. ಹೆಣ್ಮಗು ಕಾಶ್ಮೀರಿಗೆ ಹೋಗ್ಬೇಕಾದ್ರೆ ನಾವು 699 ತಾನೇ ನೋಡಿದ್ದು, 999 ಇವಾಗ. ಬಿಡು, ನೀನೇನು ಕಾಸು ಕೊಟ್ಟಿಲ್ವಲ್ಲ, ನಾನು ಕೊಟ್ಟಿದ್ದೆ, ಅದಕ್ಕೆ ಹಾಕೊಂಡಿದ್ದೀನಿ. ಜನ್ಮಕ್ಕೆ ಹೋಗೋ, ನಾನೇ ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೊಂಡಿರೋದು ಇದನ್ನ. ಬರೀ ಡೌಗಳು ನಿಂದು. ನೋಡು ನೀನು ಈ ಥರ ಟಾರ್ ರೋಡ್ ಬೇಡ, ರೋಡೇ ಇರಬಾರ್ದು ಅಂಥ ರೋಡಲ್ಲಿ ಕರ್ಕೊಂಡು ಹೋಗ್ಬೇಕು. ಎಲ್ರದ್ದು ಹೋಗತ್ತೆ ಬರಲಿ. ಇದು ಫಾರೆಸ್ಟ್ ರೂಟ, ಇದು ಪೂರ್ತಿ ಹಿಂಗೆ ಇದೆ ದಾರಿ. ಸ್ವಲ್ಪ ಅಂದರೆ ಇವೆಲ್ಲ ಬೇರೆಯವ್ರದ್ದು ಜಮೀನಾಯಿತು. ಮುಂದೆ ಫಾರೆಸ್ಟ್ ಇದೇ ಥರ ಗಿಡಗಳು. ಯಾರೂ ಬರೋದೇ ಇಲ್ಲ ಇಲ್ಲಿಗೆ. ಕಳೆದ ವರ್ಷ ಬೆಂಕಿ ಫುಲ್ಲು ಬೆಂಕಿ ಬಿದ್ದೋಗಿತ್ತಾ? ಎಲ್ಲ ಸೈಟು ನೋಡು. ನಿಮ್ಮಂಥವ್ರು ಲೋಕಲ್ ಎಡ್ಸರ್ ಇದ್ದರೆ ಅವಾಗ ಈ ಥರ ರೋಡೆಲ್ಲ ನಮ್ಗೆ ಗೊತ್ತಾಗುತ್ತೆ, ಆರಾಮಾಗಿ ಹೋಗ್ಬಿಡ್ಬೋದು. ಇಲ್ಲ ಅಂದರೆ ಗೊತ್ತೇ ಆಗಲ್ಲ. ಮೇಯ್ನ್ ರೋಡು ಇದೆಯಾ ಇದಕ್ಕೆ? ಮೈನ್ ರೋಡ್ ಅಲ್ಲ, ಇದಕ್ಕೆ ಈ ರೋಡ್ ಬಿಟ್ಟರೆ ಮೇಯ್ನ್ ರೋಡ್ ಕಡೆಯಿಂದನೂ ಬರ್ಬೋದಾ? ಹಾಂ, ಆ ಕಡೆಯಿಂದನೂ ಬರ್ಬೋದು. ಅದು ರೋಡ್ ಚೆನ್ನಾಗಿದೆ. ಇವಾಗ ಕೂಡ್ ರಸ್ತೆ ಕಡೆಯಿಂದ ಬಂದರೆ ಆ ರೋಡ್ ಚೆನ್ನಾಗಿದೆ. ಇದು ನಾವು ಒಳಗಡೆ ಫಾರೆಸ್ಟ್ ಒಳಗಡೆ ಬಂದಿದ್ದಕ್ಕೇ ಈ ಥರ ರೋಡು. ಇವಾಗ ನಾವು ಕೂಡ್ ರಸ್ತೆ ಕಡೆಯಿಂದ ಬಂದಿದ್ರೆ ಹಿಂಗೆ ಬರ್ತಾ ಇದ್ವಿ ಮೇನ್ ರೋಡಿಂದ. ರೈಟಾ? ಕಾಗಿನಹಾರೆ ಬಂದ್ವಿ. ರೈಟ್ ಸೈಡ್ ಹೋದರೆ ವ್ಯೂ ಪಾಯಿಂಟು. ಇದು ಕಾಗಿನಹಾರೆ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಕ್ಲೋಸು. ದೇವಸ್ಥಾನ ಸಕ್ಕದಾಗಿದೆ, ಆದರೆ ಕ್ಲೋಸ್ ಆಗಿದೆ. ಮಳೆ ಬಂದರೆ ಮಾತ್ರ ಜಾಗ ಸಕ್ಕದಾಗಿರುತ್ತೆ. ಕಲ್ಲತ್ತ ಹೋಗಿದ್ರೆ ಇದೆಲ್ಲ ಬೆಂಕಿ ಬಿದ್ದೋಗಿತ್ತಾ? ಬೆಟ್ಟ ಹಿಂಗೆ ಎತ್ತದು. ಅಲ್ಲಿ ಫಾಲ್ಸ್ ಬೇರೆ ಇದೆಯಾ? ಏನಾದರೂ ಮಾನ್ಸೂನಲ್ಲಿ ಬಂದ್ಬಿಟ್ರೆ ಒಳ್ಳೆ ಟ್ರಯಲ್. ಮಂಡಿ ಅಷ್ಟೊಂದು ಹುಲ್ ಬೆಳೆದಿರುತ್ತೆ. ಇಲ್ಲೆಲ್ಲ ಅದು ಗಾಡಿ ಆಫ್ ಮಾಡು. ಫಸ್ಟ್ ಗಾಡಿ ಆಫ್ ಮಾಡ. ಗೇರ್ಗೆ ಹಾಕ್ಬಿಡ್ಬಿಡು, ಒಂದು ನಿಮಿಷ ಗೇರ್ಗೆ ಹಾಕ್ಬಿಡ್ಬಿಡು. ಕೇರಳ ಅದು ಕೆಳಗಡೆ ಹೊಡಿತು, ಅದಕ್ಕೆ. ಅವಳು ಜಂಪ್ ಮಾಡಿದ್ಲು ಬಿಡ, ತಲೆ ಕೆಡ್ಸ್ಕೋಬೇಡಲ್ಲಿ. ಅದು ಶೇಪ್ ಅದು. ಇದು ಕೊಡ್ದಿರ್ಬೇಕು ನೋಡ, ಇಲ್ಲಿ ಹೊಡೆದ್ಬಿಟ್ಟೆ ಕಣೋ ಬಿದ್ದಿರೋದು. ಅದು ಆಗಲ್ಲ ಅಲ್ಲಿ, ಅದಕ್ಕೆ ಹೇಳ್ತಾರದು ಆಗಲ್ಲ ಅಂತ. ಇನ್ನೊಂದು ನೋಡ್ಕೊಂಬರ ಬಾರ, ನಾನೇ ನಿನ್ನ ಓಡ್ಬರೋಣ. ಅಲ್ಲಿ ಮಾತ್ರ ಹೆವಿ ಅಪ್ಪಿದೆ. ನೋಡೋಣ ನನ್ನ ಕೈಲಿ ಆಗತ್ತಾ ಹತ್ಸೋಕ್ಕೆ ಅಂತ. ಒಬ್ಬನೇ ಇದ್ದೀನಿ
ನಾವಿನ್ನು ಯಾವತ್ತೂ ಈ ಥರ ಅಡ್ವೆಂಚರ್ ಮಾಡಿರಲಿಲ್ಲ. ಮಿಕ್ದವರೆಲ್ಲ ಹಿಂದೆ ಇದ್ದಾರೆ. ಅಯ್ಯೋ, ಕಾಗಿನೆರೆ ವ್ಯೂ ಪಾಯಿಂಟ್ ಅಲ್ಟಿಮೇಟ್ ಆಗಿದೆ. ಬಟ್ ಒಂದೇನಂದರೆ ಮಳೆ ಇಲ್ಲದೆ ಇರೋ ಕಾರಣ ಸ್ವಲ್ಪ ಬ್ರೌನ್ ಅಂದರೆ ತುಂಬ ಗ್ರೀನರಿ ಇಲ್ಲ. ಗ್ರೀನರಿ ಇದ್ಬಿಟ್ರೆ ಅಂತೂ ಅಲ್ಟಿಮೇಟ್ ಜಾಗ. ನಾನು ನೋಡಿದ್ದೇ ಯಾವುದೋ, ಹೋಗ್ತಾ ಇರೋದೇ ಯಾವುದೋ ಬೆಟ್ಟಕ್ಕೆ. ಹತ್ಸೋದೇನೋ ಹತ್ತಿಸ್ಬಿಡ್ತೀನಿ, ಮತ್ತೆ ಇಳಿಸ್ಬೇಕಾದ್ರೆ ಸಿಗೋದು ಮಜಾ. ಆದರೆ ವ್ಯೂ ಮಾತ್ರ ಅಲ್ಟಿಮೇಟ್. ಓ ಮೈ ಗಾಡ್, ಕ್ರೇಜಿ ವ್ಯೂ 360 ಡಿಗ್ರಿನೂ ಬೆಟ್ಟ. ಯಪ್ಪ, ಅಲ್ಟಿ ಗುರು. ಇದಕ್ಕೆ ಮಾನ್ಸೂನಲ್ಲಿ ಬರ್ಬೇಕು ಗುರು, ಸಾಕಾದಾಗ ಈ ಜಾಗ ಮಾತ್ರ. ಛೇ, ಮಾನ್ಸೂನಲ್ಲಿ ಬಂದಿದ್ರೆ ಅಂತೂ ಅಲ್ಟಿಮೇಟ್ ಜಾಗ ಇತ್ತು, ಸಾಕಾದಾಗಿತ್ತು ಮಾತ್ರ. ಅದು ಇಳಿಸ್ಬೇಕಾದ್ರೆ ಮಜಾ ಇರೋದು, ಯಾಕಂದರೆ ಆ್ಯಕ್ಚುಲಿ ಅದು ಫೋರ್ಟು. ಅಲ್ಲಿ ನೋಡಲ್ಲಿ ಅರ್ಧಂಬರ್ಧ ಕಲ್ಲಿದೆಯಲ್ಲ, ಅದು ಫೋರ್ಟು, ಏನೂ ಉಳಿದಿಲ್ಲ. ಇಲ್ಲಿ ವ್ಯೂ ಪಾಯಿಂಟು. ಈ ವ್ಯೂ ಸಕ್ಕದಾಗಿದೆ ನೋಡು. ಹಂಗೆ ನಡಿ, ತಿರುಗಿಸು. ಇಲ್ಲೇ ಗಾಡಿ ಹತ್ತಲ್ಲ. ಪ್ರತಿಯೊಂದು ಗಾಡಿ ಆಗಲ್ಲ, 100% ಆಗಲ್ಲ. ಹೋಗಿರ್ತಾರೆ, ಬಟ್ ಏನಂದರೆ ನಾವು ಇಷ್ಟು ಜನ ಇರೋದ್ರಲ್ಲಿ ಬರೀ ಬೈಕರ್ಸ್ಗಳಿದ್ರೆ ಹತ್ತಿಸ್ಬಿಡ್ಬೋದು, ಸಪೋರ್ಟ್ ಮಾಡ್ತಾರೆ. ಇಳಿಸ್ಬೇಕಾದ್ರೆ ಪ್ರಾಬ್ಲಮ್. ಹೆವಿ ಹಾಕಿರೋರು, ಅಭ್ಯಾಸ ಇರೋರು ಮಾಡಬೇಕು. ಸೀದಾ ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಆಗಲ್ಲ. ನೀವಿಬ್ಬರೇ ಹೆಣ್ಮಕ್ಳು ಹುಷಾರು. ಆನೆಗೇನೆ ಬಂದದು ಏನ? ಆನೆ ನೀನು ತಿನ್ನತ್ತಾ? ಹಾಂ, ಹುಲಿ ಬರುತ್ತೆ. ಹೇಳು, ಹುಲಿ ಎಕ್ಸ್ಪೋಸ್ ತೊಗೊಂಡೋಯ್ತು ಅಂತ. ಅಯ್ಯಯ್ಯೋ, ಇದು ಆನೆಗುಡ್ಡ ಗಣಪತಿ. ಇನ್ನೇದು ರಾಘವೇಂದ್ರ ಸ್ವಾಮಿ, ಮುಕುಂದ, ಮುರಾರಿ. ಹೇಳೆ, ಇದು ಇನ್ನೂ ಅನ್ಎಕ್ಸ್ಪ್ಲೋರ್ಡ್, ಅಂದರೆ ಜನಕ್ಕೆ ಇನ್ನೂ ಇದು ಈಸಿಯಾಗಿ ಆಕ್ಸೆಸಬಲ್ ಸಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಈ ಥರ ಎಲ್ಲ ನಾವು ಸ್ಟಂಟ್ಗಳು ಮಾಡ್ಬೋದು. ಒಂದು ಸಲ ಪಾಪ್ಯುಲರ್ ಆಯಿತು, ಒಂದು ಸಲ ಜನ ಬರೋಕ್ಕೆ ಸ್ಟಾರ್ಟ್ ಆದರು ಅಂದರೆ ಇದು ಬೈಕ್ಗಳಿಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಅವಾಗ ಒಂದಿ ಜೀಪ್ಗಳು ಮಾತ್ರ ಬಿಟ್ಬಿಡ್ತಾರೆ. ಆದ್ದರಿಂದ ಆದಷ್ಟು ಬೇಗ ಬಂದು ಇಂಥ ಜಾಗಗಳಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ಬಿಡಿ. ಆಮೇಲೆಲ್ಲ ಈ ಥರ ಎಲ್ಲ ನೀವು ಮಜಾ ಮಾಡೋಕ್ಕಾಗಲ್ಲ. ನೀವೇನೇ ಮಜಾ ಮಾಡಿದ್ರು ಬಟ್ ರೆಸ್ಪಾನ್ಸಿಬಲ್ ಆಗಿರಿ. ಬರೋದು ಹುಡುಗಾಟ ಆಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಬನ್ನಿ, ಮಾಡಿ, ಅಡ್ವೆಂಚರ್ ಮಾಡಿ, ಸೈಲೆಂಟಾಗಿ ಹೋಗಿ ಕುಡ್ಕೊಂಬರೋದು, ಇಲ್ಲೇ ಕುಡಿಯೋಕ್ಕೆ ಅಂತ ಬರೋದು, ಬಿಯರ್ ಬಾಟ್ಲ್ಗಳು ಎಸೆಯೋದು, ಅದೆಲ್ಲ ದಯವಿಟ್ಟು ಮಾಡಬೇಡಿ. ರೆಸ್ಪಾನ್ಸಿಬಲ್ ಆಗಿರಿ. ನಾವೆಷ್ಟು ಚೆನ್ನಾಗಿ ಇದನ್ನು ನೋಡ್ಕೋತಿರೋ ನಮಗೆ ಅಷ್ಟು ಅನುಕೂಲವಾಗಿರುತ್ತೆ. ಇಲ್ಲ ಬಂದು ಬಿಯರ್ ಕುಡಿಯೋದು, ಸಿಗರೇಟ್ ಸೇದ್ಬಿಟ್ಟು ಇದನ್ನು ಹಾಕೋದು, ಅದು ಮ್ಯಾಚ್ ಬಾಕ್ಸ್ ಹಾಕೋದು, ಅದನ್ನೆಲ್ಲ ಮಾಡಿದಾಗ ಗೌರ್ಮೆಂಟು ರೆಸ್ಟ್ರಿಕ್ಷನ್ ಹಾಕ್ತಾರೆ, ಇಂಥ ಜಾಗಕ್ಕೆ ಬರಬೇಡಿ, ಎಂಟ್ರಿ ಇಲ್ಲ ಅಂತ. ಆಲ್ರೆಡಿ ಇಲ್ಲಿ ಒಂದು ಸಲ ಬೆಂಕಿ ಹಚ್ಕೊಂಡಿತ್ತಂತೆ ಲಾಸ್ಟ್ ಇಯರು. ಹೇಗೆ ಹಚ್ಕೊತ್ತು ಏನು ಗೊತ್ತಿಲ್ಲ, ಬಟ್ ಹಚ್ಕೊಂಡಿದ್ದಂತೂ ನಿಜ. ಈ ಕಡೆ ಬರೋ ನೀರಿಗೆ ಜನಗಳು ಕೆಳಗಡೆ ಇದೇನಾ? ಹಾಂ, ಇದೆಲ್ಲ ಐತೆ. ಅಲ್ಲೇ ಮುಂದೆ ಆದರೆ ತಂಪಿಗಿರತ್ತಲ್ಲ ನೀರಿದು. ನ್ಯಾಚುರಲ್ ಪೂಲು. ಚೆನ್ನಾಗಿ ಬೆಟ್ಟದ ಮೇಲೆಲ್ಲ ತಿರುಗಾಡ್ಕೊಂಡು ಬಂದು ಒಂದು ಅರ್ಧ ಗಂಟೆ ಈ ನೀರಲ್ಲಿ ಬಿದ್ದೋದ್ರೆ ಐಸ್ ಇದ್ದಂಗೆ ಐತೆ ಇದು.
ಬಟ್ ಮಾನ್ಸೂನಲ್ಲಿ ಬಂದರೆ ನಿಜ ಸರಿಯಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಎಲ್ಲರೂ, ಬರೋರಲ್ಲ ಹಂಗೆ ಬರಬೇಡಿ. ಬಟ್ ತುಂಬ ಕೇರ್ಲೆಸ್ಸಾಗಿ ಯೂಸ್ ಮಾಡಿದ್ದಾರೆ. ಇಲ್ಲೇ ಎಣ್ಣೆ ತೊಗೊಂಬಂದು, ಇಲ್ಲೇ ಡ್ರಿಂಕ್ಸ್ ತೊಗೊಂಬಂದು ಇಲ್ಲೇ ಎಸ್ತಿದ್ದಾರೆ ನೋಡಿ. ರೆಸ್ಪಾನ್ಸಿಬಲ್ ಆಗಿರಪ್ಪ ಸ್ವಲ್ಪನಾದರೂ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇಲ್ಲೆಲ್ಲ ಆನೆಗಳ ಕಾಟ, ಆನೆಗಳು ಓಡಾಡ್ತಿರ್ತವೆ. ಯಾವಾಗ ಏನೋ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೊ ಅದರಿಂದ ಅದೊಂದೇ ಹುಷಾರಾಗಿರಬೇಕು. ಇದೆಲ್ಲ ನೋಡ್ರಿ ಆನೆ ಲದ್ದಿಗಳಿದೆಲ್ಲ, ಅಂದರೆ ಈಗ ರೀಸೆಂಟ್ ಅದಲ್ಲ, ತುಂಬ ಹಿಂದೆ ಅದು ಆನೆ ಲದ್ದಿಗಳಿದೆಲ್ಲ. ಆ್ಯಕ್ಚುಲಿ ನಾವು ರೋಡಲ್ಲಿ ಬರ್ಬೇಕಾದ್ರೆ ಫ್ರೆಶ್ ಆನೆ ಲದ್ದಿ ಸಿಕ್ಕಿತ್ತು. ಅದು ಮಧ್ಯದ ರೋಡಲ್ಲೇ. ನನ್ನ ಗಾಡಿ ಇಲ್ಲಿ ತನಕ ಬಂತಪ್ಪ ಅಷ್ಟೇ, ಇನ್ನು ಮುಂದೆ ಬರೋಕ್ಕಾಗಲಿಲ್ಲ. ಆದಷ್ಟು ದೂರ ತಗೊಂಬಂದಿದ್ದೀನಿ, ನೋಡಾಯಿತು, ಆಡೋಕ್ಕಾಗಲಿಲ್ಲ, ವಾಪಸ್ ನಡ್ರಪ್ಪ. ಆ್ಯಕ್ಚುಲಿ ಕಾಡಲ್ಲಿ ಹೆಂಗೆ ಗೊತ್ತಾ, ನಾವು ಒಂದು ಹುಲಿನ ನೋಡಿದರೆ 4 ಹುಲಿ ನಮ್ಮನ್ನು ನೋಡಿರ್ತಾವಂತೆ, ಆ ಥರ. ಅಂದರೆ ಇವಾಗ ಫಾರೆಸ್ಟಲ್ಲಿ ಹೋಗ್ತಿರ್ತೀಯಲ್ಲ, ನೀನೇನು ಅಂದ್ಕೊಂಡಿರ್ತೀಯ, ನಾನು ಹುಲಿನೇ ನೋಡಿಲ್ಲ, ಸಿಕ್ಕಿಲ್ಲ ಅಂದ್ಕೊಂಡು ಹೋಗ್ತೀಯ. ಬಟ್ ಸುಮಾರು 4-5 ಹುಲಿಗಳು ಇನ್ನೂ ನೋಡಿರ್ತವೆ. ಅಂದರೆ ಅದು ಅಷ್ಟು ಈಸಿಯಾಗಿ ಕಾಣಿಸ್ಕೊಳಲ್ಲ. ಮರೆಯಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇರ್ತವೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತವೆ ಎಲ್ಲ.